ಈ ಕರಾವಳಿ ಬೆಲ್ಟ್ ಅಂತ ಏನೈತಿ, ಕಾರವಾರ, ಮಂಗಳೂರು, ಉಡುಪಿ, ಇಲ್ಲಿ ಆಗಾಗ ಮಳೆ ಆಕೈತಿ. ಆದ್ರೆ ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ ಕೇಳಾಕ ಹೋಗ್ಬೇಡ್ರಿ, ಅಲ್ಲಿ ಮಳಿನೇ ಇಲ್ಲ. ಈಗ ಈ ಟೈಮಲ್ಲಿ ದಕ್ಷಿಣ ಚಿರಾಪುಂಜಿ ಅಂತಂದ್ ಹೇಳಿ ಎಲ್ಲರಿಗೂ ಗೊತ್ತೈತಿ. ಕರ್ನಾಟಕದಲ್ಲಿ ಆಯ್ತು, ಇಡೀ ಭಾರತದಲ್ಲಿ ಆಯ್ತು. ದಕ್ಷಿಣ ಚಿರಾಪುಂಜಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಆಗುಂಬೆನ ಅಂತಾರ. ಆಗುಂಬೆಗೆ ಅಂತ ಫೇಮ್ ಬಂದೈತಿ ಅವಾಗಿಂದನ. ಸಣ್ಣ ಪುಟ್ಟ ಮಳೆ ಆಗೈತಿ ಈ ಕಡೆ, ಬಟ್ ನಮ್ ನಾರ್ತ್ ಕಡೆ ಆದಷ್ಟು ಬರ ಏನು ಈ ಕಡೆ ಬಿದ್ದಿಲ್ಲ. ಈ ಟೈಮಲ್ಲಿ ಮಳೆಗಾಲದಾಗ ಆಗುಂಬೆ ಹೆಂಗೈತೆ ಅನ್ನೋದು ನೋಡ್ಕೊಂಬರೋಣ. ಜಸ್ಟ್ ನಾನು ಇವಾಗ ಆಗುಂಬೆ ಆಲ್ಮೋಸ್ಟ್ ಯಾವ್ದು ಫೇಮಸ್ ಅಂತಂದ್ರೆ, ಒಂದೇದು ಮಳಿ, ಎರಡನೇದೇನಪ್ಪ ಅಂತಂದ್ರೆ ಅಲ್ಲಿ ಸೂರ್ಯಾಸ್ತಮಾನ ವೀಕ್ಷಣಾ ಸ್ಥಳ. ಸೊ ಈ ಟೈಮಲ್ಲಿ ನಾನು ಸೂರ್ಯಾಸ್ತಮಾನನೂ ನೋಡ್ಬೇಕು ಮತ್ತೆ ಮಳೆನೂ ಫೀಲ್ ಮಾಡ್ಬೇಕು ಅಂತ ಹೇಳಿ ಸಾಯಂಕಾಲ 4 ಗಂಟೆಗೆ ಹೊಂಟೇನಿ. ಈಗ ಹೆಂಗೈತೆ ಅನ್ನೋದನ್ನ ನೋಡ್ಕೊಂಬರೋಣ. ಸೊ ಸ್ನೇಹಿತರೆ, ನನ್ನ ಚಾನಲ್ ಬಂದ್ಬಿಟ್ಟು ಮಧು ಕೇರ್ ಆಫ್ ಕರ್ನಾಡು. ಸೊ ನಮ್ಮ ಚಾನಲ್ ನಲ್ಲಿ ರೈಡಿಂಗ್, ಟ್ರಾವೆಲಿಂಗ್ ಹಾಗೆ ಹೊಸ ಹೊಸ ಪ್ಲೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋ ವಿಡಿಯೋಗಳು ಬರ್ತಿರ್ತವು. ಸೊ ನೀವು ಸಹ ರೈಡಿಂಗ್ ಅನ್ನ ಇಷ್ಟಪಡೋರು ಅನ್ಕೊಂತೀನಿ, ಟ್ರಾವೆಲಿಂಗ್ ಅನ್ನ ಇಷ್ಟಪಡೋರು ಅನ್ಕೊಂತೀನಿ. ಹೊಸ ಹೊಸ ಪ್ಲೇಸ್ ಗಳನ್ನ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಮಲ್ಲಿ ಇದ್ರೆ ಕೂಡಲೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಧು ಕೇರ್ ಆಫ್ ಕರ್ನಾಡು ಹೊಸ ಚಾನಲ್, ಹರಸಿ ಹಾರೈಸಿ. ಇವಾಗ ನಾನು ಹೋಗ್ತಾ ಇರೋದು ಉಡುಪಿ ಹತ್ರ ಏನ್ ಬ್ರಹ್ಮಾವರ ಐತಲ್ಲ, ಬ್ರಹ್ಮಾವರದಿಂದ ಆಗುಂಬೆ ಹೊಂಟೀನಿ. ಇಲ್ಲಿಂದ ಜಸ್ಟ್ ಒಂದು 49 ಕಿಲೋಮೀಟರ್ಸ್ ಐತೆ ಆಗುಂಬೆ. ಅಂದ್ರೆ ಹೆವಿ ವೆಹಿಕಲ್ಸ್ ಯಾವು ಬಿಡ್ತಾ ಇಲ್ಲ. ಅದ್ರಾಗ MT ಹೆವಿ ವೆಹಿಕಲ್ಸ್ ಅನ್ನ ಬಿಡ್ತಾರೆ. ಈಗ ಲೋಡೆಡ್ ಗಾಡಿಗಳನ್ನ ಬಿಡಂಗಿಲ್ಲ ಅಲ್ಲಿ. ಮೇ ಬಿ ಅದಕ್ಕೆ ಇಷ್ಟ ವೀಲ್ ಅಂತ ಇರ್ಬೇಕು ಒಂದು ಗಾಡಿಗೆ. ಮೇ ಬಿ 6 ವೀಲ್ ಲಾರಿಗಳನ್ನ ಮಾತ್ರ ಬಿಡ್ತಾರೆ. ಅದಕ್ಕಿಂತ ಜಾಸ್ತಿ ವೀಲ್ಸ್ ಇದ್ರೆ ಬಿಡಂಗಿಲ್ಲ. ಲೋಡೆಡ್ ಇದ್ರಂತೂ ಸಾಧ್ಯನೇ ಇಲ್ಲ. MT ಇದ್ರೆ ಬಿಡ್ತಾರ. ಅದು ಒಂದು. ಯಾಕಂದ್ರೆ ಇವಾಗ ಲ್ಯಾಂಡ್ ಸ್ಲೈಡ್ ಆಗ್ತೈತಿ. ಜಸ್ಟ್ ಮಳೆ ಜುಲೈಯಿಂದ ಸ್ಟಾರ್ಟ್ ಆಗೈತಿ. ಅದ್ರಾಗ ಈಗ ಈ ಕಡೆ ಎಲ್ಲ ರೆಡ್ ಅಲರ್ಟ್ ಎಲ್ಲ ಘೋಷಣೆ ಮಾಡಿಬಿಟ್ಟಾರ. ಸ್ವಲ್ಪ ಬೇಗ ಹೋಗಿದ್ರೆ ಅಲ್ಲಿ ಇರ್ತಕ್ಕಂಥ ಫಾಲ್ಸ್ನು ಒಂದು ನೋಡ್ಕೊಂಡ್ ಬರ್ಬೋದಿತ್ತಲ್ಲ, ಜೋಗಿಗುಂಡಿ ಫಾಲ್ಸ್ ಅಂತ ಹೇಳಿ ನನಗೆ ಈಗ ನೆನಪು ಬರತೈತಿ. ಅಲ್ಲಿ ಹೋಗ್ಕೊಳ್ಳೆ ಟೈಮ್ ಸಿಕ್ಕರೆ ಅದನ್ನು ನೋಡಕ್ ಹೋಗೋಣ. ಆಕ್ಚುಲಿ ಸೋಲೋ ಹೋಗೋದ್ರಿಂದ ಭಾಳ ಹುಷಾರಾಗಿ ಹೋಗ್ಬೇಕಾಗತ್ತ. ಅಲ್ಲಿ ಜೋಗಿಗುಂಡಿ ಫಾಲ್ಸ್ ಸ್ವಲ್ಪ ಭಯಾನಕ ಐತ್ರಿ ಅದು ಹೋಗಕ್ಕೆ ಒಬ್ರಿಗೆ. ಫಾರೆಸ್ಟ್ ಏರಿಯಾದಾಗ ನಡ್ಕೊಂತ ಹೋಗ್ಬೇಕಲ್ಲ 2 ಕಿಲೋಮೀಟರ್, ಸ್ವಲ್ಪ ಭಯ ಅನ್ಸುತ್ತ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೈತಲ್ಲ ಕನ್ನಡದಾಗ ಒಂದ್ ಮಾತು, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನ ಇಷ್ಟ ಆಗತ್ತೆ ಅಂತ ಹೇಳಿ. ಸೊ ನನಗೆ ಹಂಗೆ ಈ ದಾರಿ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡಿದೆ ನಾನು. ಆಲ್ಮೋಸ್ಟ್ ಅಲ್ಲಿ ಕರಾವಳಿ ಬೆಲ್ಟ್ ಅಲ್ಲಿ ಏನೈತ್ರಿ, ಈ ಘಟ್ಟದಿಂದ ಕೆಳಗಿದ್ದ ಜನ ಅದರಲ್ಲ, ಅವ್ರ ನೇಚರ್ನ ಭಾರಿ ಕಾಪಾಡ್ಕೊಂಡ್ರು ಬಿಡ್ರಿ ಅವ್ರು. ಇವಾಗ ಏನೋ ಇದ್ರಿ, ನಾವು ಈ ಕರಾವಳಿಯಿಂದ ಏನು ಈ ಘಟ್ಟ ಹತ್ತಕತ್ತೇವೆ ಅಂತಂದ್ರ ನಮಗಿಂತ ರೋಡ್ ಸರ್ವೇ ಸಾಮಾನ್ಯ ಆಗ್ಬಿಡ್ತೇವೆ ಈ ಕಡೆ. ಅಂದ್ರೆ ಅಷ್ಟು ಯಾವ ಕಡೆ ನೋಡಿದ್ರು ಬರೀ ಫಾರೆಸ್ಟ್, ಗಿಡ, ಬರೀ ಅದೇ ಇಲ್ಲಿ. ಈ ದಾರಿ ಹೆಂಗೈತೆ ಅನ್ನೋದನ್ನ ಒಂದ್ ಸ್ವಲ್ಪ ಕಮೆಂಟ್ ಅಲ್ಲಿ ಅಟ್ಲೀಸ್ಟ್ ಸೂಪರ್ ಅಂತಂದ್ರೆ ಒಂದು ಸಿಂಬಲ್ ಹಾಕಿ ನೋಡ್ರಲ್ಲ. ಇಲ್ಲಿಂದ ರೋಡ್ ಚಲೋ ಐತಿ, ಆದ್ರೆ ಆಲ್ಮೋಸ್ಟ್ ಅಲ್ಲಿ ಗಿಡಗಳನ್ನೆಲ್ಲ ಕೊಂದಾರ ಬಿಡು ಈ ಕಡೆ. ಹುಡುಗಿ ಟಾಟಾ ಮಾಡ್ತಾರ. ಆಕ್ಚುಲಿ ಅಭಿವೃದ್ಧಿ ಹೆಸರಿನಾಗ ರೋಡ್ ಅಗಲೀಕರಣ ಮಾಡಾತಾರ, ಆದ್ರೆ ಗಿಡನೆಲ್ಲ ಕಡಿದು ಹಾಳ ಹಿಡ್ಸಕತ್ತಾರ ನೋಡ್ರಿ. ಏನ್ ನಮ್ ಕಡೆ ಎಲ್ಲ ಈ ತರ ಮಾಡಾಕ್ ಬಿಟ್ರಲ್ಲ ಅಂತ ಹೇಳಿ. ಆಕ್ಚುಲಿ ನಮ್ ಕಡೆ ಅಂತ ಗಿಡಗಳು ಮೊದ್ಲೇ ಇಲ್ಲ, ಬೇಕಾದ್ರೆ ಅಲ್ಲೆಲ್ಲ ರೋಡ್ ಅಗಲೀಕರಣ ಮಾಡ್ಕಲಿ. ಇಲ್ಲಿ ಇದ್ ರೋಡ್ ಅನ್ನ ಒಂದ್ ಸ್ವಲ್ಪ ಕ್ಲಿಯರ್ ಮಾಡಿ ರಸ್ತೆ ಗುಂಡಿ ಇಲ್ದಂಗ್ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸತಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ತುಸ ಗಿಡ ಹೋಗಿಲ್ಲ. ಈಗ ಮೊದ್ಲು ನಾನು ಓಡಾಡಿದೀನಿ ರೋಡ್ನೊಳಗ, ಈ ರೋಡ್ ಒಳಗೆ ಎಷ್ಟು ಗಿಡಗಳಿದ್ವು ಅಂದ್ರ ಈ ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸುಮಾರು ಒಂದ್ 3/4 ಭಾಗ ಗಿಡ ತೆಗ್ದಾರ. ಬೇಜಾರಾಗುತ್ತೆ. ಆದ್ರೆ ಏನ್ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಲೇಬೇಕು. ಒಂದ್ಸರಿ ಪ್ರಶ್ನೆ ಬರುತ್ತೆ, ಅಭಿವೃದ್ಧಿ ಮಾಡ್ಬೇಕಂದ್ರೆ ಪರಿಸರ ನಾಶ ಮಾಡ್ಲೇಬೇಕಾ ಅಂತೇಳಿ. ಏನ್ ಮಾಡಕ್ಕಾಗಲ್ಲ, ಎಲ್ಲ ಸರ್ಕಾರನ ಹಂಗೈತಿ, ನಾವು ಹಂಗ ಹೋಗ್ಬೇಕಾಗೈತಿ. ನಾವು ಉಡುಪಿನಿಂದ ಬರ್ಲಿ ಅಥವಾ ಬ್ರಹ್ಮಾವರದಿಂದ ಬರ್ಲಿ, ಈ ಹೆಬ್ರಿ ಅನ್ನೋದು ಒಂಥರ ಜಂಕ್ಷನ್ ಇದ್ದಂಗೆ ನಮಗ. ಈ ಆಗುಂಬೆ ಹೋಗ್ಬೇಕಂತ ಹೇಳಿದ್ರೆ ಹೆಬ್ರಿಯಿಂದ ಮುಂದೆ ಸೋಮೇಶ್ವರದಿಂದ ಆಗುಂಬೆ. ಮತ್ತು ಆಗುಂಬೆ ಹೋದ್ಮೇಲೆ ರೋಡ್ ಡಿವೈಡ್ ಆಗುತ್ತಾ. ಒಂದ್ ಕಡೆ ಶೃಂಗೇರಿ ಶಿವಮೊಗ್ಗ ಹೋಗುತ್ತಾ, ಮತ್ತೊಂದ್ ಕಡೆ ತೀರ್ಥಹಳ್ಳಿ ಹೋಗುತ್ತೆ. ಇವಾಗ ಜಸ್ಟ್ ನಾನು ಹೆಬ್ರಿ ದಾಟಿ ಒಂದ್ 4 ಕಿಲೋಮೀಟರ್ ಬಂದನಿ, ಆಗ್ಲೇ ಈ ತರ ರೋಡ್ ಸಿಕ್ಕೈತಿ. ಆಕ್ಚುಲಿ ಮಳೆಗಾಲದಾಗ ಮಾತ್ರ ಅವ್ನು ಯಾವ ಟೈಮಲ್ಲಿ ಬಂದ್ರು ಈ ವೆಸ್ಟರ್ನ್ ಘಾಟ್ ಮಾತ್ರ ಒಳ್ಳೆ ಸೂಪರ್ ಆಗಿರುತ್ತೆ ಬಿಡ್ರಿ. ಒಳ್ಳೆ ನೇಚರ್, ಒಳ್ಳೆ ವ್ಯೂ, ಒಳ್ಳೆ ತಂಪು. ಆದ್ರೆ ಈ ತರ ದಾರಿ ಮಧ್ಯೆ ನಿಂತು ಕಸ ಎಸಿಬೇಡಿ ಅಷ್ಟೇ, ಎಂಜಾಯ್ ಮಾಡಿ. ಆದ್ರೆ ಕಸ ಎಸದ್ ಬೇಡ. ನಮ್ಮ ಪರಿಸರ ನಾವು ಕಾಪಾಡ್ಕೊಳ್ಳೋಣ. ಇಂಥ ಒಂದು ಸೌಭಾಗ್ಯ ಐತಲ್ಲ, ಇದನ್ನ ನೋಡ್ತಕ್ಕಂಥ ಸೌಭಾಗ್ಯ, ಅದನ್ನ ಇವಾಗ್ಲೇ ನೋಡ್ಕೊಂಡ್ ಬಿಡೋಣ. ಮುಂದೆ ನಮ್ಮ ಮುಂದಿನ ಜನರೇಷನ್ಗೆ ಇದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಗಂತೂ ಇಲ್ಲಿ ಒಳ್ಳೆ ಫೀಲ್. ಮತ್ತೆ ಈ ರೈಡ್ ಮಾಡ್ಬೇಕಾದ್ರೆ ಈ ತಂಪು ಗಾಳಿಯನ್ನು ಬಿಸ್ತಾ ಐತೆ, ಒಂಥರ ತಣ್ಣ ಗಾಳಿ ಬಿಸಾಕತ್ತೈತಲ್ಲ, ಒಳ್ಳೆ ರೈಡ್ ಮಾಡಕ್ಕೆ ಮಾಡ್ಸಿದ ರಸ್ತೆ ಅನ್ನೋಂಗ್ ಐತಿ ನೋಡ್ರಿ. ಮತ್ತೆ ಎಲ್ಲ ಈಗ ಮಳೆಗಾಲದಾಗ ಇನ್ನೊಂದ್ ಏನಪ್ಪಾ ಅಂದ್ರ, ಈ ಮರ ಗಿಡಗಳ ಬೇರೆ ಏನದ ನೋಡಿದ್ರೆ ಇವೆಲ್ಲ ಸೈಲ್ ಆಗ್ಯಾವ. ಈ ಕಡೆ ಬಿದ್ದಾವ, ಯಾವಾಗ ಬೀಳ್ತಾವ ಹೇಳಕ್ಕಾಗಲ್ಲ. ಬಹಳ ಹುಷಾರಿಂದ ಹೋಗ್ಬೇಕು. ನಾವ್ ಎಷ್ಟೋ ಹುಷಾರಿಂದ ಹೋದ್ರು ಅವು ಬೀಳೋ ಟೈಮ್ಗೆ ನಾವು ಹೋಗ್ಬಿಟ್ವಿ ಅಂದ್ರೆ ಅವು ಮತ್ತೆ ಬೀಳ್ತಾವ. ಪಾಪ ಅವಕ್ಕೇನು
ಇಲ್ಲೇನು ಕಾಣುತ್ತಲ್ಲ, ಇದು ಹಳೆ ಬ್ರಿಡ್ಜ್. ಇದು ಈ ಹಳೆ ಬ್ರಿಡ್ಜ್ ಕೆಳಗೇನು ಕಾಣುತ್ತಲ್ರಿ, ಅದು ನದಿ. ಅದು ಅಲ್ಲಿ ಹೋಗ್ತಾ ಇತ್ತು ನೋಡ್ರಿ ನದಿ. ನಿಮ್ಗೆ ಕಾಣ್ತೈತಲ್ಲ ಈ ನದಿ. ಆಗುಂಬೆ ಒಳಗೆ ಒಂದು ಜೋಗಿಗುಂಡಿ ಫಾಲ್ಸ್ ಅಂತ ಐತಿ. ಆ ಫಾಲ್ಸ್ನಿಂದ ಬರೋ ನೀರಿದೆ. ಇದು ಅಷ್ಟು ಐತೋ ಏನೋ ಅಲ್ಲೆಲ್ಲೇ ಸೇರಿ ಬರುತ್ತೆ ಗೊತ್ತಿಲ್ಲ. ಒಟ್ಟು ಇದು ನದಿ ಹೆಸರು ಬಂದ್ಬಿಟ್ಟು ಸೀತಾ ನದಿ. ಸೊ ಅದು ಬರೋದು ಇಲ್ಲಿಂದ, ಈ ಕಡೆಯಿಂದ ಬರುತ್ತದೆ ನದಿ. ಆಗುಂಬೆ ಸಾಲ್ ಅದೆಲ್ಲ ಕಾಣುತ್ತಲ್ಲ, ಬೆಟ್ಟ ಗುಡ್ಡಗಳ ಸಾಲದು. ಸೊ ಜೋಗಿಗುಂಡಿ ಫಾಲ್ಸ್ ನೀರು ಬರೋದು ಇಲ್ಲಿಂದ ನೋಡ್ರಿ. ಈ ರೋಡ್ ಏನೈತಿದೆ ಆಗುಂಬೆಗೆ ಹೋಗೋ ರೋಡ್ ಇದು. ಸ್ನೇಹಿತರೆ ಇದೆ ನೋಡ್ರಿ ಸೋಮೇಶ್ವರ. ಆಕ್ಚುಲಿ ಇವಾಗ ಹೆಬ್ರಿ ದಾಟಿದ ಮೇಲೆ ಬರೋದಿದೆ. ಹಿಂಗ್ ಹೋದ್ರ ಕುಂದಾಪುರ, ಸ್ಟ್ರೇಟ್ ಹೋದ್ರ ಸೋಮೇಶ್ವರ. ಫಾರೆಸ್ಟ್ ಚೆಕ್ ಪೋಸ್ಟ್ ಏನಿದೆ ನೋಡಿ, ಇದೇ ಸೋಮೇಶ್ವರ ಚೆಕ್ ಪೋಸ್ಟ್. ವೇಟ್ ಮಾಡಿ ಬ್ರೋಸ್. ಓಕೆ, ಇವರೆಲ್ಲ ಆಗುಂಬೆ ಕಾಟಿ ಇಳ್ಕೊಂಬಂದಾರ. ಈಗ ಇಲ್ಲಿಂದ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ ಆಗುಂಬೆ ಹೆಂಗೈತಿ. ಆಕ್ಚುಲಿ ಚಾಟ್ GPT ಒಳಗ, ಜಮಿನಿ ಒಳಗ ಫಾಗಿ ಅಂತ ಹೇಳಿ ಎಡಿಟ್ ಮಾಡೋದಕ್ಕಿಂತ ಇಲ್ಲಿ ಒಂದ್ಸಲ ಬಂದು ನೋಡ್ಕೊಳ್ಳೋದು ಬೆಸ್ಟ್ ಅನ್ಸತಿ. ಅಷ್ಟು ಚೆನ್ನಾಗೈತಿ ವ್ಯೂ. ಹಬ್ಬ ಈಗ ಟೈಮ್ ಎಷ್ಟಾಗೈತಿ ಅಂದ್ರೆ ಸಾಯಂಕಾಲ 5 ಗಂಟೆ ಆಗೈತಿ. 5 ಗಂಟೆಗೆ ಎಂತ ಚಂದ ಕಾಣತೈತಿ ನೋಡ್ರಿ. ಈಗ ಇಲ್ಲೊಂದು ಬಿಟ್ಟು ಸ್ಟಾಪ್ ಇರ್ತೈತಿ ಎಲ್ಲರಿಗೂ. ಆಕ್ಚುಲಿ ಅವರಾಗೆ ಮಾಡಿದ್ರೆ ಮಾತ್ರ ಇದು ಬಿಟ್ ಸ್ಟಾಪ್, ಇಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ಹೋಗ್ಬೋದು ನಮ್ಮಂಗ. ಇಲ್ಲಿಂದ ಫಸ್ಟ್ ಹೆರ್ಬಿನ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಆಕ್ಚುಲಿ ಆಗುಂಬೆನ ಬೈಕರ್ಸ್ ಗಳ ಸ್ವರ್ಗ ಅಂತಾನೆ ಕರಿತಾರೆ ಬಿಡ್ರಿ, ಅಷ್ಟು ಚೆನ್ನಾಗೈತಿದು ನೋಡಿ. ಒನ್ನೇ ಸ್ಟಾರ್ಟ್ ಆಯ್ತು ಇದೇ ತರ ಫಾರೆಸ್ಟ್. ಹಿಂಗ ಫಾರೆಸ್ಟ್ ಸ್ಟಾರ್ಟ್ ಆಯ್ತಂದ್ರ ಹಿಂಗ ಐತಿದ. ಆಹಾ, ಏನ್ ಕೋಲ್ಡ್ ಫೀಲ್ ಐತ್ರಿ ಇಲ್ಲಿ ನೋಡಿ. ಸೈಡ್ ಗಾಡಿ ಎಲ್ಲ ಒಂಥರ ಪಾಚಿ ಕಟ್ಬಿಟ್ಟೈತಿ, ಮಳಿ ಆಗಿ 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 ಪಾಚಿ ಕಟ್ಟೈತಿ. ಒಬ್ಬ ಇನ್ನೊಂದ್ ಏನಂದ್ರ ಇಲ್ಲಿ ಗಿಡಗಳು ಇವತ್ತು ಈಗ ಬೀಳುತ್ತೆ, ಇನ್ನೊಂದ್ ತಾಸಿ ಬೀಳುತ್ತೆ ಅನ್ನಂಗ ಅದಾವು ಗಿಡ. ಪ್ರತಿ ಕಾರ್ನರ್ಗೂ CCTV ಹಾಕ್ಯಾರ, ಮತ್ತೊಂದೊಂದು ಮಿರರ್ ಹಾಕಿದಾರ. ಸೊ ಆ ಮಿರರ್ ಹೆಲ್ಪ್ ತುಂಬಾನೇ ಆಗುತ್ತೆ. ಯಾಕಂದ್ರೆ ಮುಂದೆ ಬರೋ ಅಪೋಸಿಟ್ ಗಾಡಿಗಳು ಕ್ಲಿಯರ್ ಆಗಿ ಕಾಣ್ತಾವು. ಅಲ್ಲೇ ಹಿಂದೆ ನಿಂತ್ಕಂಡೆ ಹಿಂದೆ ಗಾಡಿನ ಬೇಗ ನಿಲ್ಲಿಸ್ಬೋದು ನಾವು. ಇದು ಆಕ್ಚುಲಿ ಆಕ್ಸಿಡೆಂಟಲ್ ಝೋನ್ ಅಂತ ನೋಡ್ರಿ. ಆಗುಂಬೆ ಅನ್ನೋದು ಎಷ್ಟು ಅದು ಪ್ರಕೃತಿ ಪ್ರಿಯರಿಗೆ ಎಷ್ಟು ಒಂದು ಮನಸ್ಸಿಗೆ ಇಷ್ಟ ಆಗುತ್ತೆ ಅಂದ್ರ, ರೈಡರ್ಸ್ ಗಳಿಗಂತ ಹೇಳೋದೇ ಬೇಡ. ಆಗುಂಬೆ ಅನ್ನೋದು ಹೆಂಗಂದ್ರ ಒಂದು ಡ್ರೀಮ್ ಡೆಸ್ಟಿನೇಷನ್. ಈಗ ಎಲ್ಲ ರೈಡರ್ಸ್ಗೆ ಲಡಾಖ್ ಯಾವ ತರ ಡ್ರೀಮ್ ಡೆಸ್ಟಿನೇಷನ್ ಆಗಿದೆಯೋ ಹಂಗ ಆಗುಂಬೆನೂ ಒಂದು ಡ್ರೀಮ್ ಡೆಸ್ಟಿನೇಷನ್ ಆಗಿರ್ತೈತಿ ಎಲ್ಲಾ ರೈಡರ್ಸ್ಗೂ. ಆಲ್ಮೋಸ್ಟ್ ಅಲ್ಲ, ನಾನಂತರ ಆಗುಂಬೆಗೆ ಎಷ್ಟು ಸಲ ಬಂದೇನು, ಏನು ಸುಮಾರು ಸಲ ಬಂದೇನೆ. ಆದ್ರೆ ವಿಡಿಯೋ ಮಾಡತ್ತಿರೋದು ಇದ ಫಸ್ಟ್ ಟೈಮ್. ಯಾಕಂದ್ರೆ ಬ್ಲಾಗಿಂಗ್ ಇನ್ನ ಈಗೀಗ ಸ್ಟಾರ್ಟ್ ಮಾಡಿದ್ನಲ್ಲ ನಾನು. ಸೊ ಅದಕ್ಕಾಗಿ ನನಗೆ ಇದು ಇನ್ನ ಎಷ್ಟು ಹೆಂಗಂತೇಳಿ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಆದ್ರ ಒಟ್ಟ ನಾನ್ ಮಾಡ್ತೀನಿ, ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಸೊ ಅದಕ್ಕೋಸ್ಕರ ನಾನು ಮಾಡತ್ತೀನಿ ಈ ವಿಡಿಯೋನ. ನೀರು ಹೆಂಗ್ ಬರತೈತಿ, ಸಣ್ಣ ಸಣ್ಣ ಜರಿಗಳೆಲ್ಲ ಇಲ್ಲಿ ರೋಡ್ ಸೈಡ್ ಎಲ್ಲ ನೀರ್ ಬರಾಕತ್ತ ನೋಡ್ರಿ. ಅಲ್ಲೆಲ್ಲ ಕಪ್ಪರಿಸೈತಿ ಅಲ್ಲಿ. ಹೌದು, ಈ ಮರಗಳೆಲ್ಲ ಯಾವಾಗ ಬೀಳ್ತಾವ ಅಂತ ಹೇಳಕ್ಕಾಗಲ್ಲ ಮರ. ಅಷ್ಟು ರೋಡ್ ಬಾಜುನು ನಿಂತು ಬಿಟ್ಟವು. ಹೆಂಗಂದ್ರ ಒಂಥರ ಸ್ಲೋಪ ನಿಂತು ಬಿಟ್ಟವು. ಯಾವಾಗ ಗೋವಿಂದ ಅಲ್ಲಿಂದ ಮತ್ತ ನಾವು ಹುಲಿಕಲ್ ಘಾಟ್ ಮೇಲೆ ಹಾಕಿ ಬರ್ಬೇಕು. ಒಂದ್ ಗಿಡ ಬಿದ್ದೈತಿ ಅಂದ್ರ ಇಲ್ಲ ಸ್ವಚ್ಛ ಮಾಡಕ್ ಅದನ್ನ ತೆಗ್ಯಾಕ 1 hour 2 hour ಬೇಕು. ಫಾರೆಸ್ಟ್ನರ್ ಹೆಂಗಿದ್ರೆ ಅಲ್ಲೇ ಚೆಕ್ ಪೋಸ್ಟ್ ಅಲ್ಲಿ ಇರ್ತಾರ, ಅವ್ರು ಬಂದು ಅಯ್ಯ ಈ ಬಿತ್ತಾ ಇದ ಅಂತ ಹೇಳಿ ಬಂದು ಗಿಡ ತೆಗ್ಯಾದ್ರಾಗ 1 hour 2 hour ಬೇಕಾಗತ್ತೆ. ಇದೆಲ್ಲ ಕಪ್ಪರಿಸೈತಿ ನೋಡ್ರಿ. ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗೋ ಲಕ್ಷಣಗಳು ಎಲ್ಲಾ ಎದ್ದು ಕಾಣಕತ್ತವ ಈ ಘಾಟ್ ಒಳಗ ನೋಡ್ರಿ. ಅದು ಮಿರರ್ ಎಷ್ಟು ಹೆಲ್ಪ್ ಆಗೈತೆ ಅಂದ್ರೆ ಮುಂದೆ ಆ ಗಾಡಿನೂ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳ್ತದೆ ಅದು. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಯಾಕಂದ್ರೆ ಅಲ್ಲಿ ಗಿಡಗಳು ಇಲ್ಲ. ನೋಡ್ರಿ ಇಲ್ಲಿ ಹೆಂಗಂದ್ರೆ ಗಿಡಗಳು ಏನ್ ಬೀಳ್ತಾವಲ್ಲ ಅದನ್ನ ತೆಗಿಯಂತ ಸೀನ ಇಲ್ಲ. ಎಲ್ಲೆಲ್ಲಿ ಬಿದ್ದೈತೆ ಅಲ್ಲಿ ಕಟ್ ಮಾಡಿ ಹಿಂಗ್ ಬಿಟ್ಟು ಬಿಡೋದು. ಇದು ಬಿದ್ದೈತೆ ನೋಡುದು.
ಹಂಗ ತೆಗದ ಅದನ್ನ ಅಲ್ಲೇ ಬಿಟ್ಟ ಕೊರದ ದಾರಿ ಅಷ್ಟೇ ಬಿಡದ ಅದು ಉಳಿದ ಕಟ್ಟಿಗೆ ಏನೈತಿ ಅಲ್ಲೇ ಅದ ಕೊರದ ಕೊಳತ್ ಹೋಗೋದ ಅದು. ಹೋಗ್ರಿ ಅಣ್ಣ ಹೋಗ್ರಿ ನಾನು ಇಲ್ಲೇ ಸ್ಟಾಪ್ ಆಗ್ತೇನೆ, ಹೋಗ್ರಿ ಅಣ್ಣ. ಸೊ ಈ ಮಿರರ್ ನೋಡಿ, ಈ ಮಿರರ್ ಎಷ್ಟು ಹೆಲ್ಪ್ ಐತೆ ಅಂತಂದ್ರ ಮುಂದೆ ಈ ಕಡೆಯಿಂದ ಬರೋ ಗಾಡಿಗಳು ಮತ್ತೆ ಈ ಕಡೆಯಿಂದ ಬರೋ ಗಾಡಿಗಳು ಎರಡು ಗಾಡಿಗಳು ಕಾಣ್ತಾವೆ. ಆದರ್ಶ ಹಾಸ್ಪಿಟ್ಲಿಗೆ ಒಂದು ನಾವು ಧನ್ಯವಾದ ತಿಳಿಸ್ಲೇಬೇಕು. ಓಹ್, ಕಾರ್ ಹೆಂಗ್ ಹೋಗ್ತದೆ ನೋಡ್ರಿ, ಅದು ಒಳ್ಳೆ ರೈಡ್. ಬಂದ ನೋಡಿ, ಜಾಕಿ ಜಾನ್ಗೇನೋ ಆಗಿದೆ ಕೈಗೆ. Thôi mga na. Uy. Udah lo sabar. ಏಯ್ ಕಷ್ಟ ಆಯ್ತದ, ಅಟ್ಯಾಕ್ ಮಾಡ್ಬೇಕು. ಡೋಂಟ್ ಶೋ ಯುವರ್ ಆಟಿಟ್ಯೂಡ್. ಸೊ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ ಆಗುಂಬೆನ ಬಿಟ್ಟು ಆ್ಯಕ್ಚುಲಿ ವೀಕೆಂಡ್ ಆಗೋದ್ರಿಂದ ಜನ ಜಾತ್ರೆ ರೈಡರ್ಸ್ ಗ್ರೂಪ್ ಬಂದೈತಿ. ನಾವು ಯಾವಾಗ ಗ್ರೂಪ್ನಾಗ ಹೋಗ್ತಾ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಅಂತ ಹುಡುಗರು ಸಿಗೋಲ್ರು ಈ ಗ್ರೂಪ್ನಾಗ ಹೋಗೋಣ ಬರಲಿ ಅನ್ನೋ ಗೊತ್ತಾ ಇಲ್ಲ. ಹಿಂಗಾಗಿ ನಾವು ಸೋಲೋ ರೈಡ್ ಮಾಡಕತ್ತೀವಿ. ನಮ್ಮ ಇಂಟ್ರೆಸ್ಟ್ ನಾವು ಬಿಡೋಕ್ಕಾಗಲ್ಲ, ಇನ್ನೊಬ್ರು ಬರ್ತಾರೆ ಅಂತೇಳಿ ನಾವು ಅದನ್ನು ಅಲ್ಲಿಗೆ ಮುಟುಕುಗೊಳಿಸೋಕ್ಕಾಗೋದೇ ಇಲ್ಲ. ಎಲ್ಲ ಕಡೆನೂ ಜನ ಜಾತ್ರಿ. ಸನ್ಸೆಟ್ ವ್ಯೂ ಪಾಯಿಂಟ್ ನೋಡಕ್ ಬರೋರು ಆಗುಂಬೆ ಬರ್ರಿ, ಸನ್ಸೆಟ್ ನೋಡ್ತೇವೆ ಅನ್ನೋರು ಸದ್ಯ ಬರಬೇಡಿ, ಯಾಕಂದ್ರೆ ಎಲ್ಲ ಕಡೆನೂ ಫಾಗು ಮತ್ತೆ ಮೋಡ ಕವಿರೋದ್ರಿಂದ ಸನ್ಸೆಟ್ ನಮಗೆ ಕಾಣಂಗಿಲ್ಲ. ಇಲ್ಲಿವರೆಗೂ ಬಂದಮೇಲೆ ಆಗುಂಬೆ ಒಳಗೆ ಒಂದು ಬೆಸ್ಟ್ ವ್ಯೂ ಪಾಯಿಂಟ್ ಐತಿ, ಸನ್ಸೆಟ್ ಪಾಯಿಂಟ್. ಅದ್ರ ಜೊತೆಗೆ ಇನ್ನೂ ಒಂದು ವ್ಯೂ ಐತಿ. ಸೊ ಅದು ಏನು ಅನ್ನೋದನ್ನು ಈಗ ನಾನು ತೋರಿಸ್ತೇನೆ ಬರ್ರಿ. ನಿಧಾನ, ಯಾಕಂದ್ರೆ ಮಳೆ ಆಗ್ತಾ ಇತ್ತು ಇಲ್ಲಿ. ಆಗುಂಬೆ ವಿಲೇಜ್ ಏನೈತೆ ನೋಡಿ, ಆ ವಿಲೇಜಿಂದ ನಾವು ಆಗುಂಬೆ ಘಾಟಿಗೆ ಎಂಟ್ರಿ ಆಗ್ಬೇಕಾದ್ರೆ ಬರುತ್ತಲ್ಲ ಚೆಕ್ ಪೋಸ್ಟ್, ಸೊ ಅಲ್ಲಿ ಐತಿ ಇದು. ಈ ಥರ ಐತೆ ನೋಡ್ರಿ ಇಲ್ಲಿ ಇದು. ಇದ್ರಾಗ ಮೀನುಗಳದವು, ಮೀನು ಕಲರ್ಫುಲ್ ಮೀನು ಇಲ್ಲಿ ಬಂದು ನೋಡಿ. ತರ ಐತಿರೋದು. ಒಬ್ಬ ಗಾಳಿ ಬೀಳ್ತಾ ಐತಿ, ಅದು ಸುಮ್ಮನೆ ಗಾಳಿ ಅಲ್ಲ, ಫಾಗಿ ಗಾಳಿ ಬೀಳ್ತಾ ಐತಿ ನೋಡಿ ಹಂಗೆ. ಓಕೆ ಬ್ರೋ, ಮೆಲ್ಸಕ್ ಬಾರಪ್ಪ ಹೋಗಾರ, ಯಾಕ ಚಪ್ಪಟ್ನೆ ಹಾಕೊಡ್ಬೇಕಾರ. ಇಲ್ಲಿ ನೋಡ್ ನೀರ್ ಇಳಿತಾ ಐತಿ, ಇಲ್ಲಿ ರೆಕಾರ್ಡ್ ಆಗೈತಿ ಇಲ್ಲ ಅಂತ ನೋಡತ್ತೀನಿ, ಹಿಂದ್ಗಡೆ ಕಾರ್ ನಿಂತೈತಿ. ಸೊ ದಿಸ್ ಈಸ್ ದ ಸನ್ಸೆಟ್ ವ್ಯೂ ಪಾಯಿಂಟ್. ಜನ ಜಾತ್ರೆ ತುಂಬಿದೆ ಅಲ್ಲಿ, ಏನು ಮಾಡಕ್ಕಾಗಲ್ಲ. ಸೊ ನಾವಿವಾಗ ಹೊರಡುವ ಸಮಯ. ನೋಡಿರಲ್ಲ ವಿಡಿಯೋ ಹೆಂಗಿತ್ತ ಅಂತೇಳಿ, ಇನ್ನ ಆಫ್ ಮಾಡಲ್ಲ ಬರೀ. ನೆಕ್ಸ್ಟ್ ಇದೇನ ಆಗುಂಬೆನ ನೋಡ್ರಿ ಹೆಂಗ್ ನೀರ್ ಇಳಿತಾ ಇದ್ದಂಗ. ಓಕೆ ಇಲ್ಲಿ ಒಂದು ಮಿರರ್ ಹಾಕಿಲ್ಲ ಆದರ್ಶ ಹಾಸ್ಪಿಟ್ಲ್ ಅವರು. ಇದು ಒಂದು ಹಾಕಿದ್ರೆ ಏನೋ ಗೊತ್ತಿಲ್ಲ, ಆಕ್ಸಿಡೆಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಆಗ್ತಾವಲ್ಲ, ಗೋವಿಂದ ಆಗಿರ್ಬೇಕು ಒಂದು. ನಾವು ಬಹಳ ಹುಷಾರಿಂದ ಎಳಿಬೇಕು, ನಿಧಾನದಿಂದ ಎಳಿಬೇಕು. ನಿಧಾನವೇ ಪ್ರಧಾನ.